ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಟಿವಿ ಚಾನೆಲ್ಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದಿಡಬೇಕು. ಇರಾನ್ ಇಸ್ರೇಲ್ ಮಧ್ಯೆ ಭಯಾನಕವಾದಂತಹ ಯುದ್ಧ ನಡೀತಾ ಇದೆ. ಈ ಯುದ್ಧ ಮೂರನೇ ವಿಶ್ವ ಯುದ್ಧಕ್ಕೆ ದಾರಿ ಆಗಬಹುದು ಎನ್ನುವಂತಹ ಆತಂಕ ಕೂಡ ಜಗತ್ತನ್ನ ಕಾಡ್ತಾ ಇದೆ. ಈ ಹಂತದಲ್ಲಿ ಟಿವಿ ಚಾನೆಲ್ಗಳು ಸಾಧ್ಯವಾದಷ್ಟು ಸತ್ಯ ಸುದ್ದಿಗಳನ್ನು ತೋರಿಸಬೇಕು. ಸತ್ಯಕ್ಕೆ ಹತ್ತಿರವಾದಂತಹ ವಿಶ್ಲೇಷಣೆಗಳನ್ನು ಮಾಡಬೇಕು. ಮಾಧ್ಯಮಗಳ ಕೆಲಸ ಎರಡು: ಒಂದು ಸುದ್ದಿಯನ್ನು ಕೊಡೋದು, ಇನ್ನೊಂದು ಆ ಸುದ್ದಿಯ ಕುರಿತು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು. ಇಲ್ಲಿ ಸುದ್ದಿ ಕೊಡೋ ಕೆಲಸ ಪ್ರಾಮಾಣಿಕವಾಗಿ ನಡೀತಾ ಇದೆಯಾ? ನಮ್ಮ ಕನ್ನಡದ ಬಹುತೇಕ ಟಿವಿ ಚಾನೆಲ್ಗಳು ಸುದ್ದಿಯ ಹೆಸರಿನಲ್ಲಿ ಸುಳ್ಳು ಸುದ್ದಿಗಳನ್ನೇ ಹಬ್ಬಿಸ್ತಿದ್ದಾರಾ, ಅಥವಾ ಸುದ್ದಿಗೆ ಮಸಾಲೆ ಬೆರೆಸಿ ಅರ್ಧ ಸತ್ಯಗಳನ್ನು ಹೇಳ್ತಾ ಇದ್ದಾರಾ? ಮೂಲಗಳೇ ಇಲ್ಲದಂತಹ ಕಲ್ಪಿತ ಸುದ್ದಿಗಳನ್ನು ಹರಿಬಿಡ್ತಾ ಇದ್ದಾರಾ, ಅಥವಾ ತಮ್ಮ ರಾಜಕೀಯ ನೇತಾರರನ್ನು ಮೆಚ್ಚಿಸಲೆಂದೇ ಅವರಿಗೆ ಇಷ್ಟವಾಗುವಂತಹ ಸುಳ್ಳು ಸುದ್ದಿಗಳನ್ನಷ್ಟೇ ಪ್ರಚಾರ ಮಾಡ್ತಾ ಇದ್ದಾರಾ? ಈಗ ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ ಒಂದು ಕಾರಣ ಇದೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಸುದ್ದಿಗಳು, ವರದಿಗಳು ಮತ್ತು ವಿಶ್ಲೇಷಣೆಗಳು ನಮ್ಮ ಕನ್ನಡದ ಟಿವಿ ಚಾನೆಲ್ಗಳಲ್ಲಿ ಹೇಗೆ ಪ್ರಸಾರ ಆಗ್ತಾ ಇವೆ ಅನ್ನೋದನ್ನು ಒಂದು ಸಲ ನೀವು ಗಮನಿಸಿ ನೋಡಿ. ಎಷ್ಟೊಂದು ಸುಳ್ಳು ಸುದ್ದಿಗಳು ಹರಡ್ತಾ ಇವೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ. ಯುದ್ಧದಲ್ಲಿ ಯಾರೂ ಗೆಲ್ಲೋದಿಲ್ಲ, ಎರಡೂ ದೇಶಗಳು ಸೋಲ್ತವೆ. ನನಗೆ ಈ ಯುದ್ಧದಲ್ಲಿ ಯಾರು ಗೆದ್ರು ಯಾರು ಸೋತ್ರು ಏನು ವ್ಯತ್ಯಾಸ ಕಾಣೋದಿಲ್ಲ. ಆದರೆ ಈ ಯುದ್ಧ ಏತಕ್ಕಾಗಿ ನಡೀತಾ ಇದೆ, ನಿಜಕ್ಕೂ ಇದರಲ್ಲಿ ತಪ್ಪು ಯಾರದಿದೆ, ಇದನ್ನ ಪತ್ರಕರ್ತರು ಸರಿಯಾಗಿ ಗ್ರಹಿಸಿ ವಸ್ತುನಿಷ್ಠವಾಗಿ ಸುದ್ದಿಯನ್ನು ಬಿತ್ತರಿಸೋದನ್ನು ಕಲ್ತ್ಕೋಬೇಕು. ಈ ಯುದ್ಧದ ವಿಷಯದಲ್ಲಿ, ಈ ಯುದ್ಧದ ವರದಿಯ ವಿಷಯದಲ್ಲಿ ಅದು ಆಗ್ತಾ ಇಲ್ಲ ಅನ್ನೋದು ನಿಜಕ್ಕೂ ವಿಷಾದದ ಸಂಗತಿ. ಕನ್ನಡದ ಬಹುತೇಕ ಟಿವಿ ಚಾನೆಲ್ಗಳು ಈ ಯುದ್ಧಕ್ಕೆ ಇರಾನ್ ಕಾರಣ ಅಂತ ಸ್ಪಷ್ಟವಾಗಿ ದೂರ್ತಾ ಇವೆ. ಇಸ್ರೇಲ್ ಬಡಪಾಯಿ ದೇಶ, ಇರಾನ್ ದುಷ್ಟ ದೇಶ, ಇರಾನ್ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುವ ದೇಶ, ಇಸ್ರೇಲ್ ಮುಗ್ಧ ದೇಶ, ಇರಾನ್ ಪರಮಾಣು ಅಸ್ತ್ರ ತಯಾರಿಸ್ತಾ ಇದೆ, ಅದಕ್ಕೆಂದೇ ಇಸ್ರೇಲ್ ಬಾಂಬ್ ದಾಳಿ ಮಾಡಿದೆ, ಇಸ್ರೇಲ್ ಮಾಡಿದ್ದು ಸರಿ ಎನ್ನುವಂತಹ ಒಂದು ನೆರೇಷನ್ ಅನ್ನ ಸತತವಾಗಿ ಬಹುತೇಕ ಈ ಟಿವಿಗಳು ಕಟ್ಟಿಕೊಡ್ತಾ ಇವೆ. ಇದು ಒನ್ ಸೈಡೆಡ್ ಸ್ಟೋರಿ. ಸತ್ಯದ ಇನ್ನೊಂದು ಮುಖವನ್ನ ಈ ಟಿವಿಗಳು ಹೇಳ್ತಾನೆ ಇಲ್ಲ. ಬಹುತೇಕ ಜನ ಈ ಒನ್ ಸೈಡೆಡ್ ಸ್ಟೋರಿಗಳನ್ನೇ ಸತ್ಯವೆಂದು ನಂಬ್ತಾ ಇದ್ದಾರೆ. ನಾನು ಹೇಳೋದನ್ನ ಸಮಚಿತ್ತದಿಂದ ಗಂಭೀರವಾಗಿ ಕೇಳಿಸ್ಕೊಳ್ಳಿ. ಇದೇನೋ ಇರಾನ್ ಪರ ಹೇಳ್ತಿದ್ದಾರೆ ಅಂತ ಆರಂಭದಲ್ಲಿ ತಪ್ಪು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಇಡೀ ಸ್ಟೋರಿಯನ್ನ ಒಮ್ಮೆ ನೋಡಿ. ಇರಾನ್ ಗೆದ್ದರು, ಇಸ್ರೇಲ್ ಗೆದ್ದರು, ಅದರಿಂದ ನನಗೇನು ಆಗ್ಬೇಕಾಗಿಲ್ಲ. ಇಲ್ಲಿ ಒಬ್ಬ ಪತ್ರಕರ್ತನಾಗಿ ನಾನು ವಸ್ತುಸ್ಥಿತಿಯ ಬಗ್ಗೆ ವಸ್ತುನಿಷ್ಠವಾಗಿ ಮಾತನಾಡ್ತಾ ಇದ್ದೇನೆ ಅಷ್ಟೇ. ಜನರಿಗೆ ವಾಸ್ತವ ಸಂಗತಿಯನ್ನ ತಿಳಿದುಕೊಳ್ಳೋ ಹಕ್ಕಿದೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು. ಎರಡೂ ದೇಶಗಳ ಕುರಿತು ನಮ್ಮ ನಿಲುವು ನೇರ ಮತ್ತು ಸತ್ಯದ್ದಾಗಿರಬೇಕು. ಸತ್ಯದ ಎರಡೂ ಮುಖಗಳನ್ನ ನಾವು ಸ್ಪಷ್ಟವಾಗಿ ಹೇಳಬೇಕು. ಇರಾನ್ ವಿರುದ್ಧ ನಮ್ಮ ಟಿವಿ ಚಾನೆಲ್ಗಳು ಹೇಳ್ತಾ ಇರೋ ಏಕಪಕ್ಷೀಯ ಸುದ್ದಿಗಳನ್ನು ಮೊದಲು ಗಮನಿಸೋಣ. ಇರಾನ್ ಅಣುಬಾಂಬ್ ತಯಾರಿಸ್ತಾ ಇದೆ, ಹಾಗಾಗಿ ಇಸ್ರೇಲ್ ಅದರ ಮೇಲೆ ದಾಳಿ ಮಾಡಿದ್ದು ಸರಿ ಎನ್ನುವುದು ಈ ಟಿವಿ ಆಂಕರ್ಗಳ ವಾದ. ಇರಾನ್ ಹೇಳ್ತಾ ಇದೆ, ನಾವು ಬಾಂಬ್ ತಯಾರಿಸ್ತಾ ಇಲ್ಲ, ನಮ್ಮದು ಶಾಂತಿಯುತ ಉದ್ದೇಶಕ್ಕಾಗಿ ಮಾಡ್ತಾ ಇರುವಂತಹ ಪರಮಾಣು ಕಾರ್ಯಕ್ರಮ. ಸರಿಯಪ್ಪ, ಇದನ್ನ ಯಾರು ನಿರ್ಧರಿಸಬೇಕು? ಇದಕ್ಕಾಗಿಯೇ ಇಂಟರ್ನ್ಯಾಷನಲ್ ಅಟಮಿಕ್ ಎನರ್ಜಿ ಏಜೆನ್ಸಿ ಎನ್ನುವಂತಹ ಒಂದು ಸಂಸ್ಥೆ ಇದೆ. ಈ ಕೆಲಸವನ್ನ ಆ ಸಂಸ್ಥೆ ಮಾಡಬೇಕು. ಆ ಸಂಸ್ಥೆ ಈಗಾಗಲೇ ಇರಾನ್ ಜೊತೆಗೆ ಹಲವು ಸುತ್ತಿನ ಮಾತುಗಳನ್ನು ಮಾಡಿದೆ. ಹಲವು ಸಲ ಇರಾನ್ನ ಪರಮಾಣು ಶಕ್ತಿ ಸ್ಥಾವರಗಳ ತಪಾಸಣೆಯನ್ನು ಕೂಡ ಮಾಡಿದೆ, ವರದಿಯನ್ನು ಕೊಟ್ಟಿದೆ. ಇನ್ನು ಇಸ್ರೇಲ್ ವಿಷಯಕ್ಕೆ ಬನ್ನಿ. ಇಸ್ರೇಲ್ ಈಗಾಗಲೇ ಪರಮಾಣು ಬಾಂಬ್ಗಳನ್ನು ತಯಾರಿಸಿ ಇಟ್ಕೊಂಡಿದೆ, ಅದು ಎಲ್ರಿಗೂ ಗೊತ್ತಿದೆ. ಆದರೆ ಇಂಟರ್ನ್ಯಾಷನಲ್ ಅಟಮಿಕ್ ಏಜೆನ್ಸಿಯ ತಪಾಸಣೆಗೆ ಇದುವರೆಗೆ ಇಸ್ರೇಲ್ ಒಪ್ಕೊಂಡಿಲ್ಲ. ತನ್ನ ಸ್ಥಾವರಗಳಲ್ಲಿ ಎಷ್ಟು ಬಾಂಬ್ಗಳಿವೆ ಎನ್ನುವುದನ್ನು ಕೂಡ ಇಸ್ರೇಲ್ ಈವರೆಗೆ ಬಹಿರಂಗಪಡಿಸಿಲ್ಲ. ಇರಾನ್ ಬಗ್ಗೆ ಮಾತನಾಡೋ ನಮ್ಮ ಟಿವಿ ಆಂಕರ್ಗಳು ಇಸ್ರೇಲ್ ಕುರಿತ ಈ ಸತ್ಯವನ್ನ ಏಕೆ ಹೇಳ್ತಾ ಇಲ್ಲ? ಇರಾನ್ ದೇಶ ಈಗಾಗಲೇ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂದ್ರೆ NPT ಒಪ್ಪಂದಕ್ಕೆ ಸಹಿ ಹಾಕಿದೆ. ಆದರೆ ಇಸ್ರೇಲ್ ಈ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ. ನಾನು ಸಹಿ ಹಾಕೋದಿಲ್ಲ ಅಂತ ಇಸ್ರೇಲ್ ಸ್ಪಷ್ಟವಾಗಿ ಹೇಳಿದೆ. ನಮ್ಮ ಟಿವಿಗಳು ಯಾವತ್ತಾದರೂ ಈ ವಿಷಯದಲ್ಲಿ ಇಸ್ರೇಲ್ ಅನ್ನ ತಪ್ಪಿತಸ್ಥ ಅಂತ ಹೇಳಿದ್ಯಾ? ಇಸ್ರೇಲ್ ಮಾಡ್ತಾ ಇರುವುದು ತಪ್ಪು ಅಂತ ಯಾವತ್ತಾದರೂ ಹೇಳಿದ್ಯಾ? ಇರಾನ್ ಯಾವುದೇ ದೇಶದ ಭೂಭಾಗವನ್ನು ಆಕ್ರಮಿಸಿಕೊಂಡಿಲ್ಲ. ಇಸ್ರೇಲ್ ಫೆಲೆಸ್ತೀನಿನ ಬಹುದೊಡ್ಡ ಭೂಭಾಗವನ್ನು ಆಕ್ರಮಿಸಿ ತನ್ನ ದೇಶವನ್ನು ನಿರ್ಮಿಸಿದೆ. ಈಗ ಇರಾನ್ ಬಾಂಬ್ ಹಾಕ್ತಾ ಇರುವಂತಹ ಟೆಲ್ ಅವೀವ್ ಮತ್ತು ಹೈಫಾ ಎರಡೂ ನಗರಗಳು ಕೂಡ ಫೆಲೆಸ್ತೀನಿನ ಆಕ್ರಮಿತ ಭೂ ಪ್ರದೇಶದಲ್ಲಿ ಕಟ್ಟಿರುವಂತಹದ್ದು. ಮತ್ತು ಇಲ್ಲಿ ವಾಸಿಸುವಂತಹ ಪ್ರಜೆಗಳನ್ನ ನಮ್ಮ ಕನ್ನಡ ಟಿವಿ ಚಾನೆಲ್ಗಳು ಅಲ್ಲಿನ ಪ್ರಜೆಗಳು ಅಂತ ಕರೀತಾರೆ. ಅವರು ನಿಜವಾಗಿಯೂ ಹೇಳಬೇಕಾಗಿರೋದು ಇಲ್ಲಿ ವಾಸಿಸುತ್ತಿರುವಂತಹ ಅತಿಕ್ರಮಣಕಾರರು ಅಂತ ಹೇಳಬೇಕು.
ಏಕೆಂದರೆ ವಿಶ್ವಸಂಸ್ಥೆ ಕೂಡ ಈ ಅತಿಕ್ರಮಣಕ್ಕೆ ಮಾನ್ಯತೆ ನೀಡಿಲ್ಲ. ಫೆಲಿಸ್ತೀನಿನ ಭೂಪ್ರದೇಶದಲ್ಲಿ ನಡೆಸಿರುವಂತಹ ಅತಿಕ್ರಮಣವನ್ನು ತೆರವುಗೊಳಿಸಬೇಕು ಎಂದು ವಿಶ್ವಸಂಸ್ಥೆ ನಿರ್ಣಯವನ್ನು ಹಲವು ಸಲ ಕೈಗೊಂಡಿದೆ. ಆದರೆ ಇಸ್ರೇಲ್ ಈ ನಿರ್ಣಯವನ್ನು ಕಣ್ಣೆತ್ತಿಯೂ ನೋಡಿಲ್ಲ, ತಿರಸ್ಕರಿಸಿದೆ. ವಿಶ್ವಸಂಸ್ಥೆಯ ಆದೇಶದ ಉಲ್ಲಂಘನೆ ಇದು. ನಮ್ಮ ಹಿಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಈ ಆಕ್ರಮಿತ ಪ್ರದೇಶಗಳಿಂದ ಹಿಂದೆ ಸರಿಯಿರಿ ಎಂದು ಇಸ್ರೇಲಿಗೆ ಹಲವು ಸಲ ಕರೆ ಕೊಟ್ಟದ್ದಿದೆ. ನಮ್ಮ ಟಿವಿ ಆಂಕರ್ಗಳಿಗೆ ಈ ಯಾವ ವಿಷಯವೂ ಗೊತ್ತೇ ಇಲ್ಲ, ಅಥವಾ ಗೊತ್ತಿದ್ದು ಕಣ್ಣು ಮುಚ್ಚಿಕೊಂಡಿದ್ದಾರಾ? ಇನ್ನು ಹಮಾಸ್ ಸಂಘಟನೆಯನ್ನ ಉಗ್ರ ಸಂಘಟನೆ ಅಂತ ಟಿವಿ ಚಾನೆಲ್ಗಳು ಕರೀತಾ ಇವೆ. ಸರಿಯಪ್ಪ, ಸರಿ. ಆದ್ರೆ ಫೆಲಿಸ್ತೀನ್ ಮೇಲೆ ಸತತವಾಗಿ 1 ವರ್ಷಗಳಿಂದ ಬಾಂಬ್ ದಾಳಿ ಮಾಡುತ್ತಾ ಸಾವಿರಾರು ಜನರನ್ನ ಕೊಂದು ಹಾಕಿರುವಂತಹ ಇಸ್ರೇಲ್ ಸೇನೆ ಏನು? ಇಸ್ರೇಲ್ ಭಯೋತ್ಪಾದಕ ರಾಷ್ಟ್ರ ಅಲ್ವೇ? ಈ ಯುದ್ಧ ಆರಂಭವಾದ ಪರಿಸ್ಥಿತಿಯನ್ನು ಗಮನಿಸಿ. ಭಾನುವಾರ ಇರಾನ್ ಮತ್ತು ಅಮೆರಿಕ ನಡುವೆ 3ನೇ ಹಂತದ ಮಾತುಕತೆ ಶುರುವಾಗಬೇಕಾಗಿತ್ತು. ಓಮನ್ನಲ್ಲಿ ಆ ಮಾತುಕತೆಗೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದ್ದವು. ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಬಗ್ಗೆ ಅಲ್ಲಿ ಅಮೆರಿಕ ಮತ್ತು ಇರಾನ್ ಮಾತುಕತೆ ಮುಂದುವರಿಸಬೇಕಿತ್ತು. ಆದರೆ ಇಸ್ರೇಲ್ 2 ದಿನ ಮುಂಚೆ ಅಂದ್ರೆ ಶುಕ್ರವಾರ ರಾತ್ರಿಯೇ ಹಠಾತ್ತನೆ ಇರಾನ್ ಮೇಲೆ ದಾಳಿ ನಡೆಸಿತು. 84 ಜನರನ್ನ ಕೊಂದು ಹಾಕಿತು. ಅದರಲ್ಲಿ ಇರಾನ್ ಮಿಲಿಟರಿಯ 3 ಪ್ರಮುಖರು ಮತ್ತು ಒಬ್ಬ ನ್ಯೂಕ್ಲಿಯರ್ ಸೈಂಟಿಸ್ಟ್ ಕೂಡ ಇದ್ರು. ಯಾವ ದೇಶವೇ ಆಗಲಿ ತನ್ನ ದೇಶದೊಳಕ್ಕೆ ನುಗ್ಗಿ ಹೊಡೆದ ಈ ರೀತಿಯ ದುರಾಕ್ರಮಣವನ್ನು ಮೌನವಾಗಿ ಕುಳಿತು ನೋಡಲು ಸಾಧ್ಯ ಇದೆಯಾ? ಪ್ರತೀಕಾರ ತೀರಿಸೋದಿಲ್ವಾ? ಇರಾನ್ ಕೂಡ ಈಗ ಪ್ರತೀಕಾರವನ್ನು ಮಾಡ್ತಾ ಇದೆ. ಇಸ್ರೇಲ್ಗೆ ಅಮೆರಿಕ ಮತ್ತು ಇರಾನ್ ಪರಮಾಣು ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸೋದು ಬೇಕಿರಲಿಲ್ಲ. ಅದಕ್ಕೆಂದೇ ಅದು ಮಾತುಕತೆಗೆ 2 ದಿನ ಮುಂಚೆ ಇರಾನ್ ಮೇಲೆ ಏಕಾಏಕಿ ಆಕ್ರಮಣ ಮಾಡಿದೆ. ಇರಾನ್ ಪ್ರತೀಕಾರ ಮಾಡುವಂತೆ ಪ್ರಚೋದನೆ ಮಾಡಿದೆ. ಈಗ ಅಮೆರಿಕ ಕೂಡ ಈ ಯುದ್ಧದಲ್ಲಿ ಭಾಗವಹಿಸಬೇಕು ಅಂತ ಇಸ್ರೇಲ್ ಪ್ರಚೋದನೆ ನೀಡ್ತಾ ಇದೆ. ತನ್ಮೂಲಕ 3ನೇ ವಿಶ್ವ ಯುದ್ಧ ಶುರುವಾಗಲಿ ಎಂದು ಇಸ್ರೇಲ್ ಬಯಸ್ತಾ ಇದೆ. ಕಣ್ಣು ಕಿವಿ ನೆಟ್ಟಗಿರುವಂತಹ ಯಾವುದೇ ಪತ್ರಕರ್ತರಿಗೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಸ್ರೇಲ್ ಒಂದು ಯುದ್ಧಕೋರ ದೇಶ. ಈ ಸತ್ಯವನ್ನ ನಮ್ಮ ಟಿವಿ ಚಾನೆಲ್ಗಳು ಏಕೆ ಹೇಳ್ತಾ ಇಲ್ಲ? ಏಕೆ ಒನ್ ಸೈಡೆಡ್ ಸ್ಟೋರಿಗಳನ್ನು ಮಾತ್ರ ತೋರಿಸ್ತಾ ಇದೆ? ಏಕೆ ಅರ್ಧ ಸತ್ಯಗಳನ್ನು ಮಾತ್ರ ಹೇಳ್ತಾ ಇದೆ? ಹಾಗಂತ ಹೇಳಿ ನಾನು ಯುದ್ಧವನ್ನು ಸಮರ್ಥಿಸೋದಿಲ್ಲ. ಯುದ್ಧದಿಂದ ಯಾವ ಸಮಸ್ಯೆಯೂ ಬಗೆಹರಿಯೋದಿಲ್ಲ. ಆದರೆ ನಮ್ಮ ಟಿವಿ ಚಾನೆಲ್ಗಳು ಸತ್ಯದ 2 ಮುಖಗಳ ಬಗ್ಗೆಯೂ ಮಾತಾಡಬೇಕಾಗಿದೆ. ಆಗ ಮಾತ್ರ ಜನರಿಗೆ ವಾಸ್ತವದ ಅರಿವಾಗುತ್ತೆ. ಮಾಧ್ಯಮಕ್ಕೂ ಕೂಡ ಒಂದು ಘನತೆ ಬರುತ್ತೆ. ಇಂತಹ ಮೆಳ್ಳೆಗಣ್ಣಿನ ಪತ್ರಕರ್ತರಿಂದ ನಮ್ಮ ಸಮಾಜವೂ ಕೂಡ ಕುರುಡಾಗುವಂತಹ ಸಾಧ್ಯತೆ ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಮತ್ತೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.